ಎನ್ನಲ್ಲಿದ್ರಲ್ಲಿ ಎಳ್ಳಷ್ಟು ಸ್ವಾರ್ಥ ಇಲ್ಲಪ್ಪ. ಗೊತ್ತುಂಟಯ್ಯ ಅಪ್ಪ ನನಗಾಗಿ ಅಲ್ಲ, ನಿನಗಾಗಿ ಲೋಕ ಕಲ್ಯಾಣಕ್ಕಾಗಿ ಕೇಳುತ್ತಿದ್ದೇನೆ ಅಪ್ಪ. ಕೇಳಯ್ಯ. ಅಪ್ಪ ನಾನು ಲೋಕದಲ್ಲಿ ಸಂಚರಿಸಿರುವಾಗ ನಿನಗೆ ಭಸ್ಮ ಸಿಗಲಿಲ್ಲ ಎಂದಾಗ ಸೇರಿದಲ್ಲಿ ಅಲ್ಲಿ ನಿನ್ನ ಭಕ್ತರ ತಲೆ ಮೇಲೆ ನನ್ನ ಕೈಯನ್ನು ಎಟ್ಟಿದ ಕ್ಷಣ ಭಸ್ಮವಾಗಿ ಹೋಗ್ಬೇಕು ಅಂತಹ ವರವನ್ನು ನೀಡಪ್ಪ. ಅಷ್ಟೇ ತಾನೇ ಈಗ ಕೊಡ್ತಿದ್ದೇನೆ ವರವನ್ನ. ಹೇಳಿದ ಕೂಡಲೇ ವರವನ್ನ ಕೊಡುವುದು ಸ್ವಾಮಿ. ಮತ್ತೆ ನನ್ನ ಮಗನೇ ಅಲ್ಲ. ನಿಮ್ಮ ಮಗನೇ ಹೌದು ಸ್ವಾಮಿ. ಆದರೆ ನಿಮ್ಮ ವರ ಅವನಿಗೆ ದಕ್ಕಬೇಕಾದರೆ ಅವನು ಸಿದ್ಧ ಆಗಿರಬೇಕಲ್ಲ. ಈಗಲೇ ಅವನು ಸ್ಮಶಾನದಲ್ಲಿ ತಿರುಗಿ ಬಂದಿದ್ದಾನೆ. ಹೌದು, ಕನಿಷ್ಠ ಪಕ್ಷ ವರವನ್ನಾದರೂ ಮಾಡಬೇಕಲ್ಲವೇ ಸ್ವಾಮಿ? ಖಂಡಿತವಾಗಿಯೂ ನಿನ್ನ ಮಾತು ಸತ್ಯವೇ ಅಯ್ಯ. ಬೇಗ ಸಿದ್ಧವಾಗಿ ಬಾ. ಆದಿತಪ್ಪ ನೆನಪುಂಟಲ್ಲ? ಖಂಡಿತ ಬೇಗ ಸ್ನಾನವನ್ನು ಮುಗಿಸಿಕೊಂಡು ಬಾ. ಏನು ದೇವಿ ಸುಡದೆ ಬಿಡುವನೆ ಸ್ವಾಮಿ. ಅವನಿಗೆ ಉದ್ಯೋಗವನ್ನ ನೀಡಬೇಡಿ ಸ್ವಾಮಿ. ಪಾರ್ವತಿ ಸ್ವಾಮಿ, ನಿನ್ನ ಈ ಆಕ್ಷೇಪ ನನಗೆ ಅರ್ಥವಾಗುತ್ತಾ ಇಲ್ಲ. ಹಿಂದೇನಾದರೂ ಈ ವರಗಳಿಂದ ಏನಾದರೂ ತೊಂದರೆಗಳು ಆದದ್ದು ಉಂಟೆ? ಇಲ್ಲದೆ ಏನು ಸ್ವಾಮಿ? ಏನಾಗಿದೆ? ಲಿಂಗವು ಅರಸ ಎಲ್ಲಲೇ ಇತ್ತು
ಪಾರ್ವತಿ, ಈ ಈ ವಿಷಯಕ್ಕೆ ರಾವಣನ ವಿಚಾರವನ್ನ ಯಾಕೆ ತರುತ್ತಾ ಇದ್ದೀಯ? ರಾವಣನಲ್ಲಿ ಇವನಲ್ಲಿ ಭಸ್ಮಾಸುರನಲ್ಲಿ ಆ ರಾವಣನಲ್ಲಿ ರಾವಣನ ಕೇವಲ ಸ್ವಾರ್ಥ ಸೇವೆ ಅಲ್ವೇ? ಆತನು ಸಮುದ್ರ ಮಧ್ಯದಲ್ಲಿ ಉದಿಸಿದವನು, ಇವ ಈ ಕೈಲಾಸದಲ್ಲಿ ಜನಿಸಿದವರು ಯಾವುದೇ ಅನರ್ಥವನ್ನ ಮಾಡಿದ್ದುಂಟೆ. ಆದ್ದರಿಂದ ನೀನು ವ್ಯರ್ಥವಾಗಿ ಯಾವುದೇ ಹೆದರಿಕೆಯನ್ನ ಪಡಬೇಡ. ನಾವು ಈತನಿಗೆ ವರವನ್ನ ಕೊಟ್ಟದ್ದೇ ಆದಲ್ಲಿ ಯಾವುದೇ ಲೋಪವೂ ಆಗ್ಲಿಕ್ಕಿಲ್ಲ. ಆದ್ದರಿಂದ ಆತನಿಗೆ ಆತ ಕೇಳಿದಂತ ವರವನ್ನ ಕೊಟ್ಟೇ ಕೊಡ್ತೇನೆ. ನೀನು ಆಚರಿಸಿರುವ ನಾನಿದ್ದೇನೆ ಮಗನೇ. ಹೇಳುತ್ತಾ ಇದ್ದೀಯ ಈಗ ನಾನು ನೀಡಲು ಸಿದ್ಧನಾಗಿದ್ದೇನೆ. ಒಂದು ಮಾತು, ನಾನು ಕೊಡುವಂತ ಈ ವರಿ ಹಸ್ತ ಯಾವುದೇ ದುರುದ್ದೇಶಕ್ಕೆ ಉಪಯೋಗಿಸಬಾರದು. ನನ್ನ ಭಸ್ಮದ ತಯಾರಿಗೋಸ್ಕರ ಒಳ್ಳೆಯ ಉದ್ದೇಶಕ್ಕಾಗಿಯೇ ಇಡುತ್ತಾ ಇದ್ದೇನೆ. ಆದ್ದರಿಂದ ಯಾವುದೇ ಕರ್ತವ್ಯ ಲೋಪವನ್ನ, ಇದರಿಂದ ಯಾವುದೇ ತೊಂದರೆಯನ್ನ ಆಗದಂತೆ ನೀನು ಎಚ್ಚರ ವಹಿಸತಕ್ಕದ್ದು. ಆದೀತು, ಇದರಲ್ಲಿ ನನ್ನ ಯಾವ ಸ್ವಾರ್ಥವೂ ಇಲ್ಲಪ್ಪ. ಆದೀತು, ಹಾಗಾದ್ರೆ ಇಗೋ ನಿನ್ನ ಕೈಯನ್ನ ಮುಂದಕ್ಕೆ ಚಾಚು. ಇಗೋ ಕೊಡುತ್ತಾ ಇದ್ದೇನೆ. ಯಾವ ಕೈಯ ಮೇಲೆ ಕೈಯನ್ನು ಹಿಡಿದೆಯೋ ನೀನು ಅವರು ಕೇಳಿದ್ದನ್ನು ಕೊಟ್ಟು ಬಿಟ್ಟ. ಇನ್ನೊಂದು ಆಲೋಚನೆ ಮಾಡಲಿಲ್ಲ. ಬೇಕಿತ್ತು ಕೊಟ್ಟ. ಇದನ್ನು ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡುತ್ತೇನೆ. ಎಲ್ಲಿ? ನೇರವಾಗಿ ಭೂಲೋಕದತ್ತ ತೆರಳುತ್ತೇನೆ. ಭೂಲೋಕದತ್ತ
ನೋಡಿದ್ರೆ ಹೇಗೆ ಕಾಣ್ತದೆ ನಾವು? ಬ್ರಾಹ್ಮಣರು, ಪ್ರಾಯ ಆದವರು, ವಯೋವೃದ್ಧರು. ಬ್ರಾಹ್ಮಣರು ಅಂತ ಹೇಳಿದ್ದಾರೆ. ನಿಮ್ಮ ಆಕಾರ ನಿಲುವು ನೋಡುವಾಗಲೇ ಗೊತ್ತಾಗ್ತದೆ. ನಮ್ಮ ಹೆಸರು ಯಾಕಂತ ಗೊತ್ತಿದ್ದಾರೆ. ಗೊತ್ತಿಲ್ಲ ನಮ್ದು. ನಿಮ್ಮ ಹೆಸರು ಹೌದು, ಗೊತ್ತಾಗಲಿಲ್ಲ. ಏನ್ ಮಾಡೋದು ಹೇಳಿ? ಅಲ್ಲ, ನೀವು ಹೇಳಿದ್ರೆ ಗೊತ್ತಾಗ್ತದೆ. ನಾವೇ ಹೇಳ್ಕೊಳ್ಬೇಕು. ನಾವು ನಾರಾಯಣ್ ಭಟ್ರು. ನಾರಾಯಣ್ ಭಟ್ರು. ನಾರಾಯಣ್ ಭಟ್ರು ಅಂದ್ರೆ ಯಾರು? ಗೊತ್ತಾಗ್ಲಿಲ್ವಾ? ದೋಡ್ಗಂಟೆ ನಾರಾಯಣ್ ಭಟ್ರು. ಹೌದಪ್ಪ, ನೀವೇ? ಹೌದು. ಕೇಳಿದ್ದೇವೆ ನಿಮ್ಮ ಹೆಸರು. ಹೌದು, ಸಂಶಯ ನಿಮ್ಗೆ ದೋಡ್ಗಂಟೆ ನಾರಾಯಣ್ ಭಟ್ರು ಅಂತ ಹೇಗೆ ಹೆಸರು ಬಂತು? ಒಂದು ಕಾರಣ ಉಂಟು. ಏನು? ಒಂದು ಅಪ್ಪನಿಗೆ ಅಮ್ಮನಿಗೆ ಮದುವೆ ಆಗಿ 5 ವರ್ಷ ಆದ್ರೂ ಮಕ್ಕಳು ಆಗಲಿಲ್ಲ ನೋಡಿ. ಏನ್ ಮಾಡುದು? ಯಾರು ಹೇಳಿದ್ರಂತೆ, ಹತ್ರದ ಗಣಪತಿ ದೇವಸ್ಥಾನಕ್ಕೆ ಒಂದು ಹರಕೆ ಹೊತ್ಕೊಳ್ಳಿ, ಹರಕೆ ಹೊತ್ತರಂತೆ. ತಗೊಳ್ಳಿ, ನಾನು ಏನ್ ಮಾಡುದು? ಹರಕೆ ಹೊತ್ತಾಯ್ತು, ಮಗ ಹುಟ್ಟಿ ಅದಕ್ಕೆ ಹರಕೆ ತೆಗಿಸ್ಬೇಕಲ್ಲ. ಊರವರಿಗೆಲ್ಲ ಹೇಳಿ ಒಂದು ಊಟ ಹಾಕೋ ವ್ಯವಸ್ಥೆ ಮಾಡಿ ನಾಮಕರಣ ಇಟ್ಕೊಂಡ್ರು. ದೇವಸ್ಥಾನದಲ್ಲಿ ನಾಮಕರಣ, ಬಂದವರಿಗೆಲ್ಲ ಊಟ, ಬಂದವರೆಲ್ಲ ಏನು ಊಟ, ಏನು ನಾಮಕರಣ, ಎಂತ ವಿಶೇಷ ಅಂತ ಕೇಳಿದ್ರಂತೆ. ಆವಾಗ ಭಟ್ರು ನಮ್ಮಪ್ಪ ಹೇಳಿದ್ರಂತೆ, ನಾನು ಮದುವೆಗೆ 5 ವರ್ಷದವರೆಗೆ ಮಕ್ಕಳಾಗಲಿಲ್ಲ, ನಂತರ ಈ ಮಗ ಹುಟ್ಟಿದ, ಹರಕೆ ಹೊತ್ತ ಪ್ರಕಾರ ತೋಲ್ ಮತ್ತೆ ಗಂಟೆ ಒಂದು ಹರಕೆ ಹಾಕ್ತೇನೆ ಗಣಪತಿಗೆ ಅಂತ ಅನ್ಸ್ಕೊಂಡಿದ್ದ. ಹಾಗಾಗಿ ಎಲ್ಲರೂ ಹೇಳಿಸಿಬಿಟ್ರು, ಈ ಮಗ ಹುಟ್ಟಿದ್ದು ಭಟ್ರ ಪ್ರಭಾವದಿಂದ, ಈ ತೋಲ್ ಗಂಟೆ ಪ್ರಭಾವದಿಂದ. ಅದ ಮೇಲೆ ನಮ್ಗೆ ತೋಲ್ ಗಂಟೆ ನಾರಾಯಣ ಭಟ್ರು ಅಂತ ಹೆಸರು. ಅದು ಸರಿ ಮಾರ್ರೆ, ನನಗೆ 20 ವರ್ಷ ಆಗುವಾಗ, 20 ವರ್ಷ ಆಗುವಾಗ ಮತ್ತೊಂದು ಅಡ್ಡ ಹೆಸರು ಬಂತು ಮಾರ್ರೆ. ಏನು ಆಚಾರ ನಮ್ದು? ಎಂತ ಮಾಡುದು? ಏನು? ವರ್ಕ್ ಭಟ್ರು ಅಂತೇಳಿ ಕರೀತಾರೆ. ಏನು? ವರ್ಕ್ ಭಟ್ರು. ವರ್ಕ್ ಭಟ್ರು. ಹೌದಪ್ಪ. ಅದೇನು ವಿಶೇಷ? ಇದೊಂದು ದೊಡ್ಡ ಕಥೆ ಉಂಟು ಮಾರ್ರೆ. ಏನದು? ನಮ್ಮ ಅಮ್ಮನ ಭಕ್ತರು ಸಂಬಂಧಿಸಿದ್ರು ಸಂಜೆ ಹೊತ್ತಿಗೆ ತೀರ್ಕೊಂಡ್ಬಿಟ್ರು ಮಾರ್ರೆ. ನನಗೆ ಆವಾಗ 18-19 ವರ್ಷ. ಭಟ್ರೆ, ಕೂತು ಮಾತಾಡುವ. ಒಳ್ಳೇದಾಯ್ತು. ಬನ್ನಿ. ನೀವು ಒಂದು ಒಳ್ಳೆ ಉಪಕಾರ ಮಾಡಿ ಮುಂದುವರಿಸಿ. ಮಾಡಿಗಳ ನೀವು ಕೂತ್ಕೊಂತೀರಿ ಕೆಳಗ ತೂಕಂದ ತೂಕಣಿಯ ಹುಡುಗಿ ಅಂತ ಬೇಕಂದ್ರೆ ಈ ವ್ಯವಸ್ಥೆ ಎಲ್ಲ ಇತ್ತ ಕಾಣಿ ಮಾತ್ರ ನಾವು ಹೀಗೆ. ಭಟ್ರೆ, ಕೂತ್ಕೊಳ್ಳಿಕ್ಕೆ ಹೇಳಿದ್ರೆ ತಪ್ಪಾಯ್ತು. ಹೌದಾ? ಎಂತ ಮಾಡಿ ಇಲ್ಲಿ ಉಪಚಾರಕ ವ್ಯವಸ್ಥೆ ವ್ಯವಸ್ಥೆ ಇದ್ರೆ ಸರಿ. ನಾವೆಲ್ಲ ನೋಡ್ಕೊಳ್ತೇವೆ. ನೋಡಿ ನಮ್ಗೆ ಹೀಗೆ ಹೆಸರು ಬಂತು. ಎಂತಾಗಿದೆ ಅಂದ್ರೆ ನಮ್ಮ ನಿಮ್ಗೆ ಏನ್ ವ್ಯವಸ್ಥೆ ಬೇಕಾದ್ರೆ ಅವ್ರು ಮಾಡ್ತಾರೆ. ಯಾರು? ಹೌದು. ಹೌದಾ? ಬರೋದಾಗಲ್ಲ ಜೋಯಿಸು ಜೋಯಿಸು. ಸಿಗುವಾಗ ನೋಡಿ ಸರ್, ಈಗ ಕಥೆಗಳು ನಾವು ನಮ್ಮ ತಾಯಿಯ ಒಂದು ಸಂಬಂಧಿಸಿ ತೀರ್ಕೊಂಡ್ರಲ್ವ, ತೀರ್ಕೊಂಡದ್ದು ಮಾತ್ರ ಎಂತ ಮಾಡುದು. ನಮ್ಗೆ 18 ವರ್ಷ ಆವಾಗ ಆಗಿತ್ತು ಮಾರ. ಎಂತ ಮಾಡುದು? ಎಲ್ಲ ಹೋಗ್ಬೇಕು ಹೋಗ್ಬೇಕು ಒತ್ತಾಯ ಮಾಡಿದ್ರು. ಆದ್ರೆ ಎಂತ ಮಾಡ್ಲಿಕ್ಕಿಲ್ಲ. ದಾಟ ಮಾಡಿದ ಚಿಕ್ಕಪ್ಪ ಮಕ್ಕಳ ಮುಂದೆ ಹೋದ್ರು. ದಾರಿ ಸರಿ ಗೊತ್ತಿಲ್ಲ. ಆದ್ರೆ ಸಮುದಾಯ ಮಾಡಿ ಒಂದು ಹೋಗ್ತಾರೆ ನೋಡಿ. ಕತ್ತೆ ಆಗಿತ್ತು ಕಡೆ ಎಲ್ಲಿಗೆ ನೋಡ್ತೇನೆ ಮಾರ. ಒಳ್ಳೆ ಸಿಕ್ಕಿಟ್ಟು ಮಾಡಿದ್ದು ಒಟ್ಟದು. ಆಚೆ ಬದಿಲು ಕಪ್ಪು, ಈಚೆ ಬದಿಲು ಕಪ್ಪು, ಕಪ್ಪು ನೀರು ಮಾರ. ಎಂತದ್ದು ಮತ್ತೆ ತಪ್ಪು ಊರಾಗಿ ಈಗ ಕಾಲಾಗಿ ಉಂಟು. ಕಪ್ಪು ನೀರಲ್ಲ, ಬೆಳಕು ಕಡಿಮೆ ಆದ್ರೆ ಕಪ್ಪಾಗಿ ಹೋಗಿ. ಇಲ್ಲಪ್ಪ, ಕಪ್ಪು ನೀರು ಮಾರಿ ಕಪ್ಪು ಊರಾಗ ಆಳ್ದಂಕ ಈಗ ಉಂಟು. ಈಗ ಹೋಗಿ ಬಂದಲ್ಲಿ ಈಗ ತಣ್ಣಿಗೆ ಆಚೆ ಬಿದ್ರೆ ಈಚೆ ಬಿದ್ರೆ ಅಂತೇಳಿ ಎಂತ ಮಾಡುದು. ಈಗ ಎಲ್ಲ ಕೂತ್ಕೊಂಡು ಹೊರಟುಕೊಂಡು ಹೋಗೋದು ಮಾಡಿದೆ. ಹೊರಟುಕೊಂಡು ಹೋದ್ರು ಇಲ್ಲಿವರೆಗೆ. ನೋಡುವಾಗ ಮಾರ ಆಚೆ ಮತ್ತೆ ಚಿಕ್ಕಪ್ಪ ಮಕ್ಕಳು ನಿಂತ್ಕೊಂಡು ಆಗ ಆಟ ಇಟ್ಟಿರಬಾರ್ದು. ನನಗೆ ಜೀವ ಹೋಗ್ತದೆ. ನೋಡುವ ಆಚೆ ಹೋಗಿ ಆವಾಗ ದೊಡ್ಡಪ್ಪ ನೋಡು ನಾನೀಗ ಹೊರಗೆ ಹಾಕಿದ್ರೆ ಹೊರಗೆ ಹಾಕಿದೆ. ಹಾಡು ಇರ್ತದೆ. ಹಾರಿಗೆ ಮುಳುಗಿಲ್ಲ ಅಂತೆಲ್ಲ ನೋಡುವಾಗ ಎಂತದ್ದು ಮಾರಂತೇಳಿ ಬರೀ ಅದಿಪುರ ಹೋಗಿ ಮಾರ. ಯಾರೋ ಕಾರಣಕ್ಕೆ ಬೆಂಕಿ ಕೊಟ್ಟದ್ದು ಮಾರ್ರೆ. ಆಚೆ ಈಚೆ ಪೂರ ಸುತ್ತಾಗಿ ಬಂದು ದಾರಿ ಆಟ ಆಡ್ಕೊಂಡು
ಎಂತ ಮಾಡುದು ಹಾಗಾಗಿ ಅಲ್ಲಿಂದ ಒಟ್ಟು ಮಾಡ್ಕೊಂಡು ಅಂತೇಳಿ ನಾವು ಹಾಗೆಲ್ಲ ಕತೆ ಭಟ್ರ ಈಗ ಇವರೆಲ್ಲ ನಿಮ್ಮ ಸಂಸಾರ ಅವರೆಲ್ಲ ನಿಮ್ಮ ಗಂಡು ಮಕ್ಕಳು ಇವರು ನಿಮ್ಮ ಸುರುವಿನ ಮಕ್ಕಳ ಇವಳು ನಾನು ಮದುವೆ ಮಹಾಲಕ್ಷ್ಮಿ ಈ ಪ್ರಾಯಕ್ಕೂ ಇಷ್ಟ ಸಣ್ಣ ಮಗುವ ಸಣ್ಣ ಮಗುವ ನಮ್ಗೆ ಜಾತಕದಲ್ಲಿ ಬರ್ಕೊಂಡು ಹೌದಪ್ಪ ಯೋಗ ಬಹಳದವರು ಭಟ್ರ ಅಡ್ಡಿಲ್ಲ 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 ತೊಂದರೆ ಇಲ್ಲ ಏನಿಲ್ಲ ಅಲ್ಲ ಸಂಸಾರ ಅಡ್ಡಿಲ್ಲ ನೋಡಿ ಹೌದು ಏನು ವಿಷಯ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಕಲಶ ಊಟಕ್ಕೆ ಹೊರಟ ಹೋಗುವ ಅಂತೇಳಿ ಹೊರಟ ಹೌದು ನೀವು ಹೋಗುವುದೆಲ್ಲ ಸರಿ ಭಟ್ರ ನಿಮ್ಗೆ ತಲೆ ಸರಿ ಉಂಟು ಎಂತ ಕಾಲ ಇಲ್ಲ ಬಹಳ ಪ್ರಚಾರ ಉಂಟು ಕೇಳಲಿಲ್ಲ ಈಗೆಲ್ಲ ನೀವು ಏನು ಭದ್ರತೆ ಇಲ್ಲದ ತಿರುಗಾಡುವುದು ಬಹಳ ಅಪಾಯ ಭದ್ರತೆ ನೋಡಿ ಮಕ್ಕಳು 3 ಜನ ಇದ್ದಾರೆ ಹೌದು ನೋಡಿ ಹೋಗಿ ವಿದ್ಯಾಭ್ಯಾಸಕ್ಕೆ ಹೋಗಿ ಅಂತ ಅವರು ಕೇಳುವುದಿಲ್ಲ ನಾವು ಪುರೋಹಿತರು ಕಲಿಗೆ ಅಂತ ಕಳಿಸುದು ಪುರೋಹಿತ ಕಲಿದ್ರೆ ಅಂತ ಮತ್ತೆ ಪರಿಸ್ಥಿತಿ ಹೌದು ಆದ್ರೆ ಈಗ ಮಕ್ಕಳೆಲ್ಲ ಇವರು ಸಣ್ಣವರಾಯ್ತು ಹೆಂಡತಿ ಹೆಣ್ಣು ಅಬಲೆ ನಿಮ್ಗೆ ಪ್ರಾಯ ಸಂದಿದೆ ಕಾಡು ಬಾ ಅಂತ ಕರಿತಾ ಇದೆ ಅಲ್ಲ ಈಗ ಕಥೆ ಕೇಳಿಲ್ವ ನೀವು ಅವನೊಬ್ಬ ದೊಡ್ಡ ಭಸ್ಮಾಸುರ ಅಂತೇಳಿ ಈಶ್ವರನ ಮಗ ಭಾರಿ ದೊಡ್ಡ ಪ್ರತೀತಿ ಎಲ್ಲ ತಲೆ ಮೇಲೆ ಕೈ ಇಡ್ತಾನೆ ಹೇಳಿ ನಾವೆಲ್ಲ ಕಣ್ಣಿಗೆ ಬೀಳಬಾರ್ದು ಹೇಳಿದ್ರೆ ನೀವು ಹೀಗೆ ರಾಜಾರೋಷ ಏನು ಅಜ್ಜನಿಗೆ ಕೊಟ್ಟದ್ದು ಅಜ್ಜ ಅಪ್ಪನಿಗೆ ಕೊಟ್ಟದ್ದು ಅಪ್ಪ ನನಗೆ ಕೊಟ್ಟದ್ದು ಮಂತ್ರ ಓದಿ ಉಂಟು ನಮ್ಮ ಕಾಲದವರೆಗೆ ಇವತ್ತಿನವರೆಗೆ ಪ್ರಯೋಗ ಆಗಿಲ್ಲ ಇವತ್ತು ಭಸ್ಮಾಸುರ ಸಿಕ್ಕಿದ ಆದ್ಮೇಲೆ ಪ್ರಯೋಗ ಅವನಿಗೆ ಬಹಳ ಹಾಗೆಲ್ಲ ವಸ್ತು ಉಂಟು ಹೇಗೆ ತೊಂದರೆ ಇಲ್ವಾ ನಮಗೆ ಹತ್ತು ಧೈರ್ಯ ಉಂಟಲ್ಲ ಏನು ನಿಮ್ಮ ಹಣೆ ಬರ ಹೋಗೋಣ ಹೋಗು ಮಕ್ಕಳ ನಾವು ಗೊತ್ತಾಗುದಿಲ್ಲ ನೋಡಿದ್ರ ಕೊಟ್ರು ಹೌದಾ ಬ್ರಾಹ್ಮಣರು ನಾವು ಬ್ರಾಹ್ಮಣರು ಹೌದಾ ಎಲ್ಲಿ ಬನ್ನಿ ಎಲ್ಲಿ ಹೋಗುದಾ ಇವತ್ತು ಒಳ್ಳೆಯ ದಿನ ಊಟ ಮಾಡಿ ಹೋಗುವಂತ ಬಂದದ್ದು ಎಲ್ಲಿ ಬ್ರಹ್ಮಸ್ಥಾನಕ್ಕೆ ಹೌದು ಎಲ್ಲಿ ಹೋಗುದೀಗ ನಾನು ರಮೇಶ್ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ನಮಗೆ ಹೌದಾ ಅಲ್ಲಿಗೆ ಹೊರಟದ್ದು ದಾರಿಯಲ್ಲಿ ಹೋಗುವ ಯಾರು ಸಿಕ್ಕಿದ್ರೆ ಏನ್ ಮಾಡ್ತೀಯಾ ಸಿಕ್ಕಿದ್ರೆ ಏನು ನಮ್ಮದು ದಂಟೆ ಉಂಟು ಮಂತ್ರ ಊರಿ ಉಂಟು ಭಸ್ಮಾಸುರ ಸಿಕ್ಕಿದ್ರೆ ಏನ್ ಮಾಡ್ತೀಯಾ ಮುತ್ತಚ್ಚರಿಂದ ಕಾಲದಿಂದ ಬಂದಂತ ಉಂಟು ನಾನು ಯಾರು ಗೊತ್ತುಂಟಾ ಕೊಟ್ಟು ಬಿಡ್ತಾರೆ
ನಾನು ಯಾರು ಗೊತ್ತುಂಟಾ? ಯಾರು ಗೊತ್ತುಂಟಾ? ಯಾರು ಗೊತ್ತುಂಟಾ? ಎಲ್ಲಿ ಭೋಜನ ಕೂಟ, ಎಲ್ಲಿ ಶಾಸ್ತ್ರದ ಊಟ. ಅನೇಕ ಗೋಬ್ರಾಹ್ಮರನ್ನು ಉದ್ದೇಶಿಸಿದಾಯಿತು. ಇನ್ನು ನೇರವಾಗಿ ಸುರಲೋಕಕ್ಕೆ. ಹರಬಲದಿಂದ ಕೊಂಬಿದ ಭಸ್ಮಾಸುರನು ಭೂಲೋಕದ ಗೋಬ್ರಾಹ್ಮಣನೆಲ್ಲ ನಾಶಪಡಿಸುತ್ತಾ ಇದ್ದಾನೆ. ಅಪ್ಪ ಶಿವರ ಮಹಿಮೆ ಇದೆಂತ ಭಸ್ಮಾಸುರ. ಈ ಭಸ್ಮಾಸುರನು ಶಿವಲೋಕದಿಂದ ದೇವಲೋಕಕ್ಕೆ ಬರೋದು ಅನುಮಾನವೇ ಇಲ್ಲ. ತಡ ಮಾಡುವುದಲ್ಲ, ನೇರವಾಗಿ ಬ್ರಹ್ಮನಲ್ಲಿ ತೆರಳುತ್ತೇನೆ ಸಕಲ ಪರಿಹಾರದೊಡನೆ. ಅಮರಾವತಿಗೆ. ಎಲ್ಲಿದ್ದಾನೆ ದೇವೇಂದ್ರ? ಕಾಣುತ್ತಿಲ್ಲ. ಎಲ್ಲಿಗೆ ಹೋದ ಇವ? ಅಲ್ಲೇ ಹೋಗಿದ್ದ, ಬ್ರಹ್ಮಸ್ಥಾನಕ್ಕೆ ಹೋಗಿದ. ನೋಡ್ತೇನೆ, ನೇರವಾಗಿ ಬ್ರಹ್ಮಸ್ಥಾನಕ್ಕೆ ಹೋಗುತ್ತೇನೆ.
ವರವ್ಯಾಳ ಭೂಷಣ ನಿತ್ತು ಇಳೆಯೋ ಭಸ್ಮಾಸುರಗೆ ವರವ ವ್ಯಾಳ ಭೂಷಣ ನಿತ್ತು ಇಳೆಯು ನಾಶವ ಮಾಡಿ ಬಾಳಿಡುತ್ತ ನಮ್ಮಲ್ಲಿ ಬರುವ ವೇಳೆವನೆರೆದು ಬಳಲಿ ಅಂಜುತ ಬಂದೆ ಕಮಲ ಭವ ಬ್ರಹ್ಮದೇವ ಕಮಲ ಭವ, ನಾವಿಲ್ಲಿಗೆ ಏಕೆ ಬರುತ್ತೇವೆ? ಒಂದು ನಿನ್ನ ಸೇವೆಗೆ, ಒಂದು ನಮ್ಮ ರಕ್ಷಣೆಗೆ. ದುಷ್ಟ ಭಕ್ತಾತರನು ಭೂಲೋಕದ ಗೋಬ್ರಹ್ಮಣ ಎಲ್ಲ ನಾಶಪಡಿಸಿ ಸುರಲೋಕಕ್ಕೆ ದಾಳಿ ಇಡುವ ಮುಂಚೆ ನಾವಿಲ್ಲೇ ನಮ್ಮ ರಕ್ಷಣೆಗಾಗಿ ಇಲ್ಲಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮಿಂದ ಸಾಧ್ಯವಿಲ್ಲ. ಈ ವಿಷಯವನ್ನು ಶ್ರೀಹರಿಯಲ್ಲಿ ತಿಳಿಸಿದರೆ ಅವನೇ ಇದಕ್ಕೆ ಬಗೆ ಹರಿಸುವನು. ನಾವಿಂದು ಈಗ ನೇರವಾಗಿ ಅಲ್ಲಿಲ್ಲ ದೇವೇಂದ್ರ, ಹೋಗಿರಬಹುದು. ಎಲ್ಲಿಗೆ? ಬ್ರಹ್ಮಸ್ಥಾನಕ್ಕೆಂದು ನೋಡಿದೆ. ಹೋದೆ ಅಲ್ಲಿ, ಅಲ್ಲೇವಿಲ್ಲ. ಇಲ್ಲಿ ಬಂದು ನಿಂತಿದ್ದೇನೆ, ಇಲ್ಲೂ ಇಲ್ಲ. ಎಲ್ಲಿ ಹೋದ್ರು ಗೊತ್ತಾಯ್ತು. ಈ ಭಸ್ಮಾಸುರ ಬರುತ್ತಿದ್ದಾನೆ ಎಂದ ಹೆದರಿ ಬೆದರಿ ಓಡಿರಬಹುದು. ಇವರನ್ನು ಹುಡುಕುತ್ತೇನೆ, ಈಗಲ್ಲ ಆಮೇಲೆ ಹುಡುಕುತ್ತೇನೆ. ಈಗ ಅಪ್ಪನಿಗೆ ಬೂದಿ ಕೊಡುವುದಕ್ಕೆ ಹೊತ್ತಾಯಿತು. ಹೋಗುತ್ತೇನೆ ಕೈಲಾಸಕ್ಕೆ. ದೇವೇಂದ್ರ ಹೇಳಿ.
ನನ್ನ ಸಮಸ್ಯೆಯನ್ನು ಕೇಳಿದರೆ ನಿನಗೇ ದುಃಖ ಆಗೋದು. ಎಂತ ಏನಾಯಿತು? ಈ ಸಮಸ್ಯೆಯನ್ನು ಬಗೆಹರಿಸಲು ನಿನ್ನಿಂದ ಮಾತ್ರವಾದ ಸಾಧ್ಯವಾಗಿದೆ. ನನ್ನಿಂದಲೇ? ಹೌದು. ಏನದು ಅಂತ ಕಾರಣವೇ? ಆ ಹರನು ಅವ ಕೊಡುವ ವರನು ಸ್ವಾಮಿ. ಶಿವನಿಗೆ ಒಬ್ಬ ಭಸ್ಮದಿಂದ ಒಬ್ಬ ಮಗ ಹುಟ್ಟಿದ್ದಾನೆ. 3 ಲೋಕವನ್ನು ಹಿಂಸಿಸುತ್ತಿದ್ದಾನೆ ಸ್ವಾಮಿ. ನೀವೇ ನಮ್ಮನ್ನು ಕಾಪಾಡಬೇಕು ಸ್ವಾಮಿ. ಹರನಿಂದ ತೊಂದರೆ? ಹೌದು ಸ್ವಾಮಿ. ಎಂತ ತೊಂದರೆ? ಅವನಿಗೊಬ್ಬ ಮಗ ಹುಟ್ಟುಕೊಂಡಿದ್ದಾನೆ, ಬಸವಾಸುರ ಎನ್ನುವುದಾಗಿ. ಸ್ವಾಮಿ, ನಿಮಗೆಲ್ಲ ತೊಂದರೆ ಬಂದಿದೆ. ಹೌದು. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಕೈಲಾಸಕ್ಕೆ ಹೋಗಿ ಅವನನ್ನೇ ವಿಚಾರಿಸೋಣ. ಹೋಗೋಣ. ನಮಸ್ಕಾರಕ್ಕೆ ತಿರಸ್ಕಾರವಿರಲಿ. ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ನನಗೆ ಒಬ್ಬ ಮಗ ಹುಟ್ಟಿದ್ದಾನೆ. ನೀನು ನನಗೆ ಸಂಬಂಧದಲ್ಲಿ ಭಾವ. ಆತನ ನಾಮಕರಣಕ್ಕೆ ನಿನ್ನನ್ನ ಕರೆಯಬೇಕಿತ್ತು. ಆದರೆ ನನ್ನ ಕಾರ್ಯಭಾರದ ಒತ್ತಡದಿಂದ ನಿನ್ನನ್ನ ಕರೆಯಲಾಗಲಿಲ್ಲ. ಅದಕ್ಕೆ ನನಗೆ ಇಷ್ಟು ಕೋಪವೇ? ನನ್ನ ಕರೆಗೆ ಕಲ್ಲು ಹಾಕು. ಮತ್ತೆ ನಿನ್ನ ಕೋಪ? ಈಶ್ವರ, ನಿನ್ನ ಮಗ ಏನು ಮಾಡ್ತಾನೆ ಗೊತ್ತೇ? ಏನ್ ಮಾಡ್ದ ಹೋದ? ಭೂಲೋಕದಲ್ಲಿರುವಂತ ಗೋವು ಬ್ರಾಹ್ಮಣನು ಸುಟ್ಟು ನೇರವಾಗಿ ದೇವಲೋಕಕ್ಕೆ ಬಂದಿದ್ದಾನೆ. ಅಲ್ಲಿ ದೇವತೆಗಳೆಲ್ಲ ಹೆದರಿ ಈ ಬ್ರಹ್ಮನಲ್ಲಿಗೆ ಬಂದರು. ಅವರು ನನ್ನಲ್ಲಿ ದೂರಿದ್ದು ನಾನು ನಿನ್ನಲ್ಲಿ ಬರುವಂತೆ ಮಾಡಿದೆಯಲ್ಲ, ಇದಕ್ಕೆಲ್ಲ ಕಾರಣವೇ ನೀನು. ಮಗನೇ, ಉಪಾಯದಿಂದ ಭಸ್ಮವನ್ನ ತರುವುದಕ್ಕೋಸ್ಕರ ಹುರಿ ಹಸ್ತದ ವರವನ್ನ ಪಡೆದು ಇದನ್ನ ದುರುಪಯೋಗಪಡಿಸಿಕೊಳ್ಳುತ್ತಾ ಇದ್ದಾನೆ. ನಾರಾಯಣ, ಬ್ರಹ್ಮ, ಇಂದ್ರಾದಿಗಳೇ, ನೀವು ಯೋಚಿಸಬೇಡಿ. ಇದಕ್ಕೆಲ್ಲ ನಾನು ಪರಿಹಾರವನ್ನ ಸೂಚಿಸುವರಿದ್ದೇನೆ. ಮಗನನ್ನು ವಿಚಾರಿಸಿ ಮೊದಲು ನೋಡಿಕೊಳ್ಳುತ್ತೇನೆ. ಕರದ ಬಸವ ಹರದಿ ಹರಿದ ಪುರ ಹರದು ಕಂಡು
ನಿನಗೇನು ಗೊತ್ತು? ಬಾ, ಸ್ಮಶಾನದಲ್ಲಿ ಬೂದಿ ಸಿಗೋದಿಲ್ಲ. ಹುಟ್ಟಿದವರಿಗೆ ಸಾವುದೇ ಇಲ್ವಾ? ಇನ್ನು ಗೊತ್ತೇ ಇಲ್ಲ ಅದು. ಕೇಳಿದನ್ನು ಕೊಟ್ಟು ಬಿಟ್ಟೆ. ಕೊಟ್ಟರ ಪ್ರದರ್ಶನ, ಅದರ ಪರಾಕ್ರಮವನ್ನು ತೋರಿಸಿದೆ ನಾನು. ಗೊತ್ತಾಯ್ತು ನನಗೆ ಎಲ್ಲ ವಿಚಾರವನ್ನು ಇವರೇ ತಿಳಿದಿದಲ್ವಾ? ಯಾಕೆ ನಿನಗೆ ಭೂಲೋಕದಲ್ಲಿರುವಂತಹ ಗೋ ಬ್ರಾಹ್ಮಣ ಅಮಾಯಕರನ್ನ ಸುಟ್ಟರುವುದು ಎಂಬ ಮಾತ್ರಕ್ಕೆ